ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇವತ್ತಿನ ನಮ್ಮ ಜಿ ಕನ್ನಡ ನ್ಯೂಸ್ ಸ್ಟುಡಿಯೋದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಟಿ ಸುಧಾರಾಣಿ ಅವರಿದ್ದಾರೆ. ನಮ್ಮ ಸಹೋದ್ಯೋಗಿಗಳು ಕೂಡ ಬಹಳ ಸಿದ್ಧವಾಗಿದ್ದಾರೆ. ಅವ್ರದ್ದೊಂದಷ್ಟು ಪ್ರಶ್ನೆಗಳಿದ್ದಾವಂತೆ, ನೋಡೋಣ ಏನೇನು ಪ್ರಶ್ನೆಗಳಿದ್ದಾವೆ, ಯಾವ ಥರ ಪ್ರಶ್ನೆಗಳು ಬರ್ತವೆ, ಅದಕ್ಕೆ ಸುಧಾರಾಣಿ ಅವರು ಯಾವ ರೀತಿ ಉತ್ತರವನ್ನು ಕೊಡ್ತಾರೆ ಅಂತ. ಮೊದಲನೇದಾಗಿ ನಮ್ಮ ಎಂಪ್ಲಾಯ್ ವಿಶಾಲಾಕ್ಷಿ ಬರ್ತಿದ್ದಾರೆ. ವಿಶಾಲಾಕ್ಷಿ, ಏನ್ ಪ್ರಶ್ನೆ ಇದೆ? ವಿಶಾಲಾಕ್ಷಿ, ನಿಮ್ ಬಗ್ಗೆ ನೀವು ಏನಂತಾರೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ SEO ಟೀಮಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಎಲ್ಲ ನೋಡ್ಕೊಳ್ತೀನಿ. ಗದ ಇವ್ರ ಉತ್ತರಕ್ಕೆಲ್ಲ ಇವ್ರ ಪ್ರಶ್ನೆಗೆಲ್ಲ ನಾನು ಚೆನ್ನಾಗಿ ಉತ್ತರ ಕೊಡ್ಬೇಕಪ್ಪ. ನಿಮ್ಮೂರು? ನಮ್ಮ ಬೆಂಗಳೂರು. ಓಕೆ, ಡನ್. ನೀವು ತುಂಬ ಸಣ್ಣ ವಯಸ್ಸಿಗೆ ಚಿತ್ರರಂಗ ಪದಾರ್ಪಣೆ ಮಾಡಿದ್ರಿ. ಆನಂದಿಂದ ಹಿಡಿದು ಇಲ್ಲಿ ತನಕ ನಿಮಗೆ ಯಾವುದು ತುಂಬ ಹೆಮ್ಮೆ ಪಡುವಂಥ ವಿಷಯ, ಮತ್ತು ಅಂಥದ್ದು ಮತ್ತೆ ಬರಬೇಕಪ್ಪ, ಚಾನ್ಸ್ ಮತ್ತೆ ಸಿಗಬೇಕಪ್ಪ ನನಗೆ ಅನ್ನೋಂಥದ್ದು ಯಾವುದಾದ್ರೂ ಸನ್ನಿವೇಶ ಸಂದರ್ಭ ಅನ್ನೋದಕ್ಕಿಂತ ಪಾತ್ರಗಳ ಬಗ್ಗೆ ಹೇಳ್ಬೋದು. ಕಲಾವಿದರಿಗೆ ಯಾವತ್ತೂ ಒಳ್ಳೊಳ್ಳೆ ಪಾತ್ರಗಳು ಮಾಡಿದ್ದೀನಿ, ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದೀನಿ. ಆದರೆ ಆ ತೃಪ್ತಿ ಅನ್ನೋದು ಇರೋದೇ ಇಲ್ಲ. ಈಗ ಒಂದು ಸಿನಿಮಾ ಮಾಡಿದ್ಮೇಲೆ ತುಂಬ ಚೆನ್ನಾಗಿರುತ್ತೆ ಆ ಪಾತ್ರ. ನೆಕ್ಸ್ಟ್ ಅದು ಮುಗೀತಾ ಇದ್ದಂಗೆ ಮತ್ತೆ ಅದೊಂಥರ ಗ್ರೀಡಿನೆಸ್ ಅಂತಾರಲ್ಲ, ಅಯ್ಯೋ ಇನ್ನೂ ಒಂಚೂರು ಏನಾದ್ರು ಚೆನ್ನಾಗಿರೋದು ಸಿಕ್ಕಿದ್ರೆ, ಅಥವಾ ನಮ್ಮನ್ನು ನಾವೇ ಸ್ಕ್ರೀನ್ ಮೇಲೆ ನೋಡ್ಕೊಂಡಾಗ ಅಯ್ಯೋ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಅತೃಪ್ತ ಆತ್ಮಗಳು ನಾವು. ಸೊ ಹಾಗಾಗಿ ಆ ಥರ ಇನ್ನೂ ಪೂರ್ತಿ ಖುಷಿ ಸಿಕ್ಕಿಲ್ಲ, ನೋಡೋಣ.